ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. 17 ವರ್ಷಗಳಿಂದಲೂ ಕೂಡ RCB ಕಪ್ ಗೆದ್ದಿಲ್ಲ ಅಂತ ಕೇಳೋದೇ ಆಗಿತ್ತು. ಆದರೂ ಕೂಡ RCB ಅಂತ ಹೇಳಿದ್ರೆ ಸಪರೇಟ್ ಫ್ಯಾನ್ ಬೇಸ್ ಏನಿತ್ತು ಅದಕ್ಕೆ ಇದ್ದಂತಹ ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅದೇ ರೀತಿಯಾಗಿ ಇವಾಗ ಕೂಡ RCB ವನಿತೆಯರು ಗೆದ್ದು ಬೀಗಿದ್ದಾರೆ. 2ನೇ ಬಾರಿ WPL ಕಿರೀಟವನ್ನ ಗೆದ್ದಿದ್ದಾರೆ RCB ಗರ್ಲ್ಸ್. 2ನೇ ಬಾರಿ ಚಾಂಪಿಯನ್ ಪಟ್ಟಕ್ಕೆ ಏರಿದ್ದಾರೆ RCB. ಸೊ ಎಲ್ಲೆಡೆಯೂ ಕೂಡ ಈ ಸಲ ಕಪ್ ನಮ್ದೇ ಆಯ್ತು ಅನ್ನುವಂತಹ ಸ್ಲೋಗನ್ ರಾರಾಜಿಸ್ತಾ ಇದೆ. ಸೊ ಸಖತ್ ಸೆಲೆಬ್ರೇಷನ್ ಕೂಡ ಆಗ್ತಾ ಇದೆ. ಸೊ ನೆನ್ನೆಯ ಮ್ಯಾಚ್ ಹೇಗಿತ್ತು, ಹಾಗೆ ಡಿಸಿಗೆ ಎಲ್ಲಿ ನೆಗೆಟಿವ್ ಆಯಿತು, ಈ ಎಲ್ಲದರ ಕುರಿತಂತೆ ಮಾತನಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ. ಸೊ ಈ ಕುರಿತು ಮಾತನಾಡೋದಕ್ಕೆ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಮೊದಲನೇದಾಗಿ ಪ್ರೇಮ್ ಕುಮಾರ್, ಕ್ರೀಡಾ ವರದಿಗಾರರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹಾಗೆ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಇದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದ ಶೋ. ಹಾಯ್ ಮೇಡಮ್. ಹಾಯ್. ಎಸ್ ಪ್ರೇಮ್ ಸರ್, ಇನ್ನು ಇವತ್ತಿಂದ ನಿಮ್ಮಿಂದನೇ ಸ್ಟಾರ್ಟ್ ಮಾಡೋದಾದರೆ ಆ್ಯಕ್ಚುಲಿ RCB ಗರ್ಲ್ಸ್ ಬಗ್ಗೆ ಎಲ್ಲೆಡೆಯೂ ಕೂಡ ಇವಾಗ RCB ಗರ್ಲ್ಸ್ ಕಪ್ ನಮ್ಮದೇ ಅನ್ನುವಂಥ ಸ್ಲೋಗನ್ ಈಗ ಕೂಡ ಆಗ್ತಾನೆ ಇದೆ. ಸೊ ಇನ್ನು ಪರ್ಸ್ನಲಿ ಮಾತನಾಡ್ತಾ ಬರೋದಾದರೆ ಸ್ಮೃತಿ ಮಂದಾನ ಅಂತ ಬಂದಾಗ ಅವರ ಒಂದು ಪರ್ಸ್ನಲ್ ಲೈಫ್ ಕಳೆದ ಕೆಲವು ದಿನಗಳಿಂದ ಏನಾಗಿತ್ತು ಅನ್ನೋದು ಗೊತ್ತಾ ಇದೆ. ಸೊ ಅದೆಲ್ಲವನ್ನ ಹೊರತುಪಡಿಸಿ ಅವರು ಅದೇ ಒಂದು ಇಂಟೆನ್ಷನ್ನ ಏನಾದರೂ ಗೇಮ್ ಆಗಿ ಆಡಬೇಕು ಅಥವಾ ತನ್ನ ಕರಿಯರ್ ಕಡೆ ತಾನು ಕಾನ್ಸಂಟ್ರೇಟ್ ಮಾಡಬೇಕು ಅಂಥೇಳಿ ಸಾಕಷ್ಟು ಈಗಾಗಲೇ ಒಂದು ಏನು ಸಾಕಷ್ಟು ಬರೆದುಕೊಂಡಿದ್ರು, ಅವರ ಪೇಜ್ಗಳಲ್ಲಿ ಕೂಡ ಬರೆದುಕೊಂಡಿದ್ರು, ಟ್ವೀಟ್ಗಳನ್ನು ಮಾಡಿದ್ರು, ಅದೇ ರೀತಿ ಆಟ ಕೂಡ ಆಡಿದ್ದಾರೆ. ಸೊ ಆ ಒಂದು ಗೆಲುವಿನ ಬಗ್ಗೆ ಏನು ಹೇಳ್ತೀರಾ? ಕ್ರೀಡಾಪಟುಗಳಂದ್ರೆ ಹಾಗೆ ಮೇಡಮ್, ಯಾವುದೇ ಒಂದು ವಿಷಯವನ್ನಾಗಲಿ ಅಥವಾ ದೇಶದಲ್ಲಿ ನಡೆಯುವ ಯಾವುದೇ ಘಟನೆಗಳನ್ನಾಗಲಿ ಯಾವುದನ್ನು ಲೆಕ್ಕಿಸದೆ ಅವರ ಫೋಕಸ್ ಏನಿದ್ರು ಕೂಡ ಕ್ರೀಡೆ ಮೇಲೆ ಇರುತ್ತೆ. ಹಾಗಿದ್ದಾಗ ಮಾತ್ರ ಸಕ್ಸಸ್ ಕಾಣ್ಲಿಕ್ಕೆ ಸಾಧ್ಯ. ಅದಕ್ಕೆ ಒನ್ ಆಫ್ ದಿ ಉದಾಹರಣೆ ಅಂತ ಹೇಳಿದ್ರೇ ಸ್ಮೃತಿ ಮಂದಾನ. ಯಾಕಂದರೆ ಒಂದು ಬಿಗ್ ಸ್ಕೋರ್ ಇರುತ್ತೆ. ನಾವು ನಿನ್ನೆ ಮ್ಯಾಚ್ ಕಡೆಗೆ ಬರೋಣ. ಯಾಕಂತ ಹೇಳಿದ್ರೆ ಅವರ ಜೀವನದಲ್ಲಿ ಏನೇ ಘಟನೆಗಳಾಗಿದ್ರು ಅದನ್ನೆಲ್ಲ ಮೆಟ್ ನಿಂತು ಅದ್ಭುತವಾಗಿ ಆಡಿದ್ದಾರೆ. ಅವ್ರಿಗೆ ನಾವು ಹ್ಯಾಟ್ಸಪ್ ಹೇಳಬೇಕು ನಮ್ಮ ವೇದಿಕೆ ಮುಖಾಂತರ. ಹಾಗೆಯೇ ನಿನ್ನೆ ಅಂತ ನೋಡಿದಾಗ ಒಂದು ಬಿಗ್ ಸ್ಕೋರ್ 4 ಬಾರಿ ನಾವು ಫೈನಲಿಗೆ ಬರ್ತಾ ಇದ್ದೀವಿ ಅಂತ ಹೇಳಿದ್ರು ಡೆಲ್ಲಿ ಗೆಲ್ತಾ ಇಲ್ಲ. ಹಾಗಂತ ಡೆಲ್ಲಿ ಕಳಪೆ ತಂಡನ 100% ಇಲ್ಲ. ಯಾಕೆಂದರೆ ಮುಂಬೈ ಅಂತ ಘಟಾನುಘಟಿ ತಂಡಗಳನ್ನು ದಾಟಿಕೊಂಡು ಆ ಹಂತಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಅದ್ಭುತವಾಗಿ ಆಡ್ಕೊಂಡ್ ಬಂದಿದ್ದಾರೆ. ಇನ್ನೊಂದು ಕಡೆಗೆ ಜಮೀಮಾ ಇರ್ಬೋದು, ಸ್ಮೃತಿ ಇರ್ಬೋದು, ಇಬ್ಬರು ಕೂಡ ಬೆಸ್ಟ್ ಫ್ರೆಂಡು. ಯಾಕಂದ್ರೆ IPL ಇಂದ ಆಚೆಗೆ ಬೆಸ್ಟ್ ಫ್ರೆಂಡು. ಅವರು ನಿನ್ನೆ ಕೂಡ ಇಂಟರ್ವ್ಯೂಲ್ ಹೇಳ್ತಾ ಇದ್ರು, ನಾವು ಏನಿದೆ ನಮ್ದು ಪಿಚ್ ಇದೆ, ಪಿಚ್ಚಿಂದ ಆಚೆ ಬಂದ್ರೆ ಬೆಸ್ಟ್ ಫ್ರೆಂಡು, ಪಿಚ್ಚಿಂದ ಒಳಗೆ ಬಂದಾಗ ನಾವು ತಂಡಕ್ಕೋಸ್ಕರ ಆಡ್ತೀವಿ ಅಂತ. ಅದೇ ರೀತಿ ಜಮೀಮಾ ಕೂಡ ಅದ್ಭುತವಾಗಿ ಆಡ್ತಾರೆ. ಒಳ್ಳೆ ಓಪನಿಂಗ್ ಬರುತ್ತೆ ಅಲ್ಲಿ. ಲೀ ಇರ್ಬೋದು, ಹಾಗೇನೆ ಶಫಾಲಿ ವರ್ಮಾ ಒಳ್ಳೆ ಪ್ಲಾಟ್ಫಾರ್ಮ್ ಓಪನಿಂಗ್ ಹಾಕೊಡ್ತಾರೆ. 78-100 ರನ್ ನಿಯರ್ ಪಾರ್ಟ್ನರ್ಶಿಪ್ ಇರುತ್ತೆ ಅವ್ರದ್ದು. ಅದಾದ್ಮೇಲೆ ನಮಗೆ ಸೌತ್ ಆಫ್ರಿಕನ್ ಕ್ಯಾಪ್ಟನ್ ತುಂಬಾ ಚೆನ್ನಾಗಿ ಆಡ್ತಾರೆ. ಜಮೀಮಾ ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿ ಬರುತ್ತೆ. ಅದ್ಭುತವಾದ ಸ್ಕೋರು. ಇದುವರೆಗೂ IPL ಫೈನಲ್ ಇತಿಹಾಸ ಅಂತ ತೆಗೆದುಕೊಂಡ್ರೆ ದಾಸ್, ನಾವು 160+ ಮಾತ್ರ ರನ್ ನೋಡಿದ್ದೀವಿ. ಯಾವುದೇ ಕಾರಣಕ್ಕೂ 200 ಆಗಿರಲಿಲ್ಲ. ಅದು ಎಲ್ಲೋ ಒಂದು ಕಡೆಗೆ ಅಳುಕಿತ್ತು. ಇನ್ನೊಂದು ಕಡೆಗೆ ನಾವು 2ನೇ ಬಾರಿ ಚಾಂಪಿಯನ್ ಆಗ್ಬೇಕಂದ್ರೆ ಒಳ್ಳೆ ಪಾರ್ಟ್ನರ್ಶಿಪ್ ಬರಬೇಕಪ್ಪ. ನಮಗೆ ಒಬ್ಬರ ಕೊರತೆ ಇದೆ ಅನ್ನೋದನ್ನ ಇದುವರೆಗೂ ಎಲ್ಲೂ ಕೂಡ ಹೇಳಲಿಲ್ಲ. ನಮಗೆ ಪೆರಿ ಇರ್ಬೇಕಿತ್ತು ಈ ಬಾರಿ ಅನ್ನೋದನ್ನ ಮಧ್ಯೆ ಎಲ್ಲೂ ಕೂಡ ನಮಗೆ ನೆನಪೇ ಮಾಡಲಿಲ್ಲ. ಆದ್ರೆ ನಿನ್ನೆ 200 ಇದ್ದಾಗ ಇರ್ಬೇಕಿತ್ತೇನೋ ಅನಿಸ್ತಾ ಇತ್ತು. ಅದಾಗಿಯೂ ಕೂಡ ಒಳ್ಳೆ ಮೊತ್ತವನ್ನ ಡೆಲ್ಲಿ ಕಲೆ ಹಾಕತ್ತೆ. ಚೇಸಿಂಗ್ ಅಂತ ಬಂದಾಗ ನಾವು ಹ್ಯಾರಿಸ್ ಮೇಲೆ ಒಳ್ಳೆ ನಂಬಿಕೆ ಇಟ್ಕೊಂಡಿದ್ದೀವಿ. ಬಿಗ್ ಓಪನರು ಅಥವಾ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಅಂತ ಬ್ರೇಕ್ ಬ್ರೋಕನ್ ಆಗುತ್ತೆ. ಅದಾದ್ಮೇಲೆ ಸ್ಮೃತಿ ನೋಡಿ, ಯಾವತ್ತೂ ಅಷ್ಟೇ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ರು ಕೂಡ ಅವರು ಅದ್ಭುತವಾಗಿ ಕವರ್ ಮಾಡ್ತಾರೆ. ಇದುವರೆಗೂ ಕೂಡ IPL ಇತಿಹಾಸದಲ್ಲಿ 6ನೇ ಬಾರಿಗೆ 100 ರನ್ನಿನ ಜೊತೆ ಆಟ ಆಡಿದ್ದಾರೆ. ಇದೇ ಗರಿಷ್ಠ. ಈ ತರ ಜೋಡಿ ಯಾರ್ದು ಇಲ್ಲ. ಹಾಗಾಗಿ ಆ ಒಂದು ರನ್ ಕಾಣಿಕೆ ಏನಿದೆ RCBಗೆ 2ನೇ ಬಾರಿ ಕಪ್ ತಂತು. ಜೊತೆಗೆ ಈ ಬಾರಿ ಏನು ಪುರುಷರ IPL ಇದೆ ಅದಕ್ಕೂ ಕೂಡ ಒಂದು ಬುನಾದಿಯನ್ನು ಹಾಕಿಟ್ಟಾರೆ. ನಾವು ಎತ್ಕೊಂಡ್ಬಂದು ಇಟ್ಟಿದ್ದೇವೆ, ನೀವು ಡಿಪೆಂಡಿಂಗ್ ಚಾಂಪಿಯನ್ ಆಗಿ ಅಂತ ನಿನ್ನೆ ಹೇಳಿದೆ ಆಗಿತ್ತು ದಾಸ್. ಓಕೆ, ಇನ್ನು ಪಾಟೀಲ್ ಸರ್, ಆಕ್ಚುಲಿ ಈಗಂತೂ ಸೆಲೆಬ್ರೇಷನ್ ದುಪ್ಪಟ್ಟು ಆಗ್ಬಿಟ್ಟಿದೆ. ಸೊ ನೆನ್ನೆಯ ಗೆಲುವಿಗೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾರು? ಖಂಡಿತ ಸ್ಮೃತಿ ಮಂದನ ಮತ್ತು ಓಲ್ ತುಂಬ ಅದ್ಭುತವಾಗಿ ಆಡಿದರು. ನಾವು 203 ಆದಾಗ ಪ್ರೇಮ್ ಹೇಳ್ದಂಗೆ ಒಂದು ದೊಡ್ಡ ಸ್ಕೋರು, ಅದು ಕೂಡ ಫೈನಲ್ನಲ್ಲಿ ಅಂಥ ದೊಡ್ಡ ಸ್ಕೋರ್ನ ಚೇಸ್ ಮಾಡೋದಿಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅದರಲ್ಲೂ ಕೂಡ ಗ್ರೇಸ್ ಹ್ಯಾರಿಸ್ ಬೇಗನೆ ವಿಕೆಟ್ ಕಳ್ಕೊಂಡ್ಬಿಡ್ತೀವಿ. ಒಂದು ಹೋಪ್ ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. 90% ನಾವು ಗೆಲ್ಲಲ್ಲ ಅಂತ ಮೈಂಡಲ್ಲಿ ಬಂದುಬಿಟ್ಟಿದ್ದು. ನನಗೂ ಕೂಡ ಬಂದಿದೆ, ಆಗಲ್ಲ ಬಿಡು ಇಷ್ಟೊಂದು ಸ್ಕೋರ್ ಅಂತ. ಬಟ್ ಸ್ಮೃತಿ ಮಂದಣ್ಣ ಅವರ ಒಂದು ನಾಯಕತ್ವ, ಅದರ ಜೊತೆಗೆ ನಾಯಕಿಯ ಜವಾಬ್ದಾರಿಯುತ ಬ್ಯಾಟಿಂಗ್ ಇದೆಯಲ್ಲ, ಅದು ಇಂಪ್ರೆಸಿವ್ ಆಗಿತ್ತು. ಅದು ಕೊನೆಯವರೆಗೂ ಕೂಡ ತೊಗೊಂಡೋದ್ರು. ಏನು ಮಾಡೋಕ್ಕಾಗದೇ ಇದ್ರೂ ಕೂಡ ಒಂದು ಸ್ಥಾನಕ್ಕೆ ತಂದು ನಿಲ್ಲಿಸ್ಬಿಟ್ಟಿದ್ರು ಗೆಲುವಿನ ದಡಕ್ಕೆ. ಅವ್ರಿಗೆ ಒಂದು ಒಳ್ಳೆ ಸಾಥ್ನ ಕೊಟ್ಟಿದ್ದು ಜಾರ್ಜಿಯಾ ವಾಲ್. ಎಂಥ ಬ್ಯಾಟಿಂಗ್, ಬ್ರಿಲಿಯಂಟ್ ಬ್ಯಾಟಿಂಗ್ ಆಡಿದರು.
ಅವರಿಬ್ಬರು ಪಾರ್ಟ್ನರ್ಶಿಪ್ ಹೇಗಿತ್ತು ಅಂತಂದರೆ ನಾವು ಸೋಲೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪ್ರತಿ ಒಂದು ಓವರಲ್ಲೂ ಬೌಂಡ್ರಿ ಬರ್ತಾನೆ ಇತ್ತು, ಬೌಂಡ್ರಿನೋ ಅಥವಾ ಸಿಕ್ಸ್ ಒಟ್ಟು ಒಂದು ಸ್ಕೋರ್ ಬರ್ತಾನೆ ಇತ್ತು. ಆ ರನ್ ರೇಟ್ ಎಲ್ಲಿಯೂ ಕೂಡ, ಯಾಕಂದರೆ 10+ ರನ್ ರೇಟ್ ಬೇಕು 20 ಓವರ್ಗಳಲ್ಲಿ, ಎಲ್ಲಿಯೂ ಕೂಡ 12ಕ್ಕೆ ಬಂತು ಅಥವಾ 13ಕ್ಕೆ ಬಂತು, ಈ ಥರ ಆಗಲೇ ಇಲ್ಲ. ಆ 10 ರನ್ ರೇಟ್ನ ಮೇಂಟೈನ್ ಮಾಡ್ಕೊತಾನೆ ಹೋದರು. ಆ ಮೂಮೆಂಟ್ಗೆ, ಕೊನೆ ಮೂಮೆಂಟಿಗೆ ಬಂದಾಗ ಬಿಗ್ ಹಿಟ್ಸ್ಗಳನ್ನು ಮಾಡಿದರು. 8, 9 ಒಳಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದು ಸರಿ ಅಂತೂ 7ಕ್ಕೆ ಬಂದುಬಿಟ್ಟಿತ್ತು. ಅದಾದ ನಂತರ ಒಂದು 2 ಬಾಲ್ ಆಯಿತು, ಮತ್ತು ಕೊನೆಗೆ ಹಿಂಗೆ ಬಂತು. ನಿನ್ನೆ ಗೆಲುವಿಗೆ ಪ್ರಮುಖ ಕಾರಣ ಅಂದರೆ, ನಿನ್ನೆ ಒಂದು ಮ್ಯಾಚಿಗೆ ಪ್ರಮುಖ ಕಾರಣ ಅಂದರೆ ಸ್ಮೃತಿ ಮಂದನ, ಜಾರ್ಜಿಯಾ ವೋಲ್. ಬಟ್ ಇಡೀ ಸೀಸನ್ಗೆ ಹೋಲಿಸ್ಕೊಂಡ್ರೆ ಈ ನಿನ್ನೆ ಗೆಲುವಿಗೂ ಇನ್ನೊಬ್ರು ಕಾರಣ ಇದ್ದಾರೆ, ಅವರು ಬೆಲ್. ಈ ಸೀಸನ್ನಲ್ಲಿ ಅಂಥ ಒಂದು ಅದ್ಭುತ ಬೌಲಿಂಗ್ ಯಾರ್ದೂ ಇಲ್ಲ. ಎಲ್ಲರೂ ಕೂಡ ಹಿಗ್ಗಾಮುಗ್ಗ ಹೊಡಿಸ್ಕೊಂಡ್ರು ನಿನ್ನೆ. RCB ಬೌಲಿಂಗ್ ಯಾಕೋ ಒಂದು ವಾರ ರೆಸ್ಟ್ ಇತ್ತು ಅನಿಸುತ್ತೆ, ರೆಸ್ಟಲ್ಲಿ ಆರಾಮಾಗಿದ್ರೇನೋ ಗೊತ್ತಿಲ್ಲ, ಬಟ್ ಎಲ್ಲರೂ ಹೊಡಿಸ್ಕೊಂಡ್ರು. ಬಟ್ ಜಾರ್ಜಿಯಾ ಬೆಲ್ ಮಾತ್ರ ಅದ್ಭುತವಾಗಿ ಬೌಲಿಂಗನ್ನು ಮಾಡಿದರು. ಕೇವಲ 19 ರನ್ಗಳನ್ನು ಕೊಟ್ಟಿದ್ದಾರೆ. ನೋಡಿ, 200+ ರನ್ ಇದ್ದಾಗ ಒಬ್ಬರು ಮಾತ್ರ 19 ರನ್ ಕೊಟ್ಟಿದ್ದಾರೆ ಅಂದರೆ ಅದು ತುಂಬ ಇಂಪ್ರೆಸಿವ್ ಬೌಲಿಂಗು. ಅದ್ರ ಜೊತೆಗೆ ನಾನು ನಿನ್ನೆ ನೋಡ್ತಾ ಇದ್ದೆ, ಕಪ್ ಗೆದ್ದಾಗ ಅತಿ ಹೆಚ್ಚು ಸೆಲೆಬ್ರೇಷನು, ಅತಿ ಹೆಚ್ಚು ಸ್ಮೈಲ್ ಇದ್ದಿದ್ದೆ ಬೆಲ್ ಮುಖದಲ್ಲಿ. ಆ ಒಂದು ಟೆನ್ಷನ್ ಮೂಮೆಂಟಲ್ಲಿ ಟೆನ್ಷನ್ ಕಂಡಿದ್ದು ಅವ್ರ ಮುಖದಲ್ಲಿ. ನನಗೆ ಯಾಕೋ ನಿನ್ನೆ ಸ್ಮೃತಿ ನೋಡೋದಕ್ಕಿಂತ ಹೆಚ್ಚಾಗಿ ಬೆಲ್ನೇ ನೋಡಬೇಕು ಅಂತ ಅನಿಸ್ತೈತೆ, ಅಷ್ಟು ಇಂಪ್ರೆಸಿವ್ ಆಗಿ ನನಗೆ ಕಂಡ್ರು. ಮತ್ತು ನಿನ್ನೆ ಒಂದು ಆಟ ಇದೆಯಲ್ಲ, ಖಂಡಿತವಾಗ್ಲೂ RCB ಅಭಿಮಾನಿಗಳಿಗೆ ಇನ್ನೊಂದು ಹೊಸ ಉತ್ಸಾಹ. 2024ರಲ್ಲಿ ಮೊದಲ ಕಪ್ ನಮ್ಮ RCB ಬಂದಿತ್ತು, ಅದಾದ ನಂತರ ನಮ್ಮ ಬಾಯ್ಸ್ ಗೆದ್ರು. ಈಗ 26ರಲ್ಲಿ ಅವ್ರು ಮತ್ತೆ ಕಪ್ ಗೆದ್ದಿದ್ದಾರೆ, ಮತ್ತೀಗ IPL ಬರ್ತಾ ಇದೆ. ನಮ್ಮದೇ ಮತ್ತೆ ಇನ್ನೊಂದು ಸರಿ ಕಪ್ಪು ಹುಡುಗರದು ಆಗತ್ತೇನೋ ಗೊತ್ತಿಲ್ಲ. ಬಟ್ ಮಹಾಲಕ್ಷ್ಮೀರಂತೂ ಖಂಡಿತವಾಗ್ಲೂ ಒಂದು ದೊಡ್ಡ ಕಪ್ಪು ಅಥವಾ ದೊಡ್ಡ ನಗು ನಮ್ಮ RCB ಫ್ಯಾನ್ಸಿಗೆ ತಂದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಓಕೆ ಪ್ರೇಮ್ ಸರ್, ಇನ್ನು DC ಬಗ್ಗೆ ಮಾತನಾಡಬೇಕು ಅಂದರೆ ನೀವು ಆ್ಯಕ್ಚುಲಿ ಬಿಗಿನಿಂಗಲ್ಲೇ ಹೇಳಿದ್ರಿ, ಆ್ಯಕ್ಚುಲಿ ಒಂದು ಒಳ್ಳೆ ಕಾಂಪಿಟೇಷನ್ ಕೂಡ ಇತ್ತು ಅಂತ ಹೇಳಿ. ಸೊ ಆದರೆ ಅವ್ರಿಗೆ ನೆಗೆಟಿವ್ ಆಗಿದ್ದು ಎಲ್ಲಿ ಅಂತ ಆರಂಭದಲ್ಲಿ ನೋಡ್ತಾ ಹೋದಾಗ ಎಲ್ಲೋ ಒಂದು ಕಡೆ DC ಕೂಡ ಗೆಲ್ಲಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಸೊ ಎಲ್ಲಿ ನೆಗೆಟಿವ್ ಆಯಿತು? ನಿಜ, ಹ್ಯಾರಿಸ್ ಅವರ ವಿಕೆಟನ್ನು 9 ರನ್ನಿಗೆ ಏನು ಎದ್ಕೋತಾರೆ ಅಲ್ಲಿ ಡೆಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ. ಯಾಕಂದರೆ ದೊಡ್ಡ ಮೊತ್ತ ಇದೆ, ಡ್ಯಾಶಿಂಗ್ ಓಪನರ್ ಅಂತ ಹೇಳ್ದೇ ಕರಿತಾ ಇದ್ವಿ. ಅವರು ಯಾವ ಪುರುಷರಿಗೂ ಏನು ಕಮ್ಮಿ ಇಲ್ಲ ಅನ್ನಂಗೆ ಬ್ಯಾಟ್ ಬೀಸ್ತಾರೆ. ಹುಡುಗ ಆಡ್ತಿದ್ದಾನೋ ಹುಡುಗಿ ಆಡ್ತಿರೋ ಅನ್ನೋ ಒಂದು ಕನ್ಫ್ಯೂಷನ್ ಇರೋದು. ಆ ರೇಂಜಿಗೆ ಬ್ಯಾಟಿಂಗ್ ಮಾಡ್ತಾ ಇದ್ರು. ಒಂದು ಕಡೆಗೆ ಬೆಲ್ ಬೌಲಿಂಗಲ್ಲಿ ಕಮಾಲ್ ಮಾಡಿದರೆ, ಬ್ಯಾಟಿಂಗಲ್ಲಿ ನಮಗೆ ಪೆರಿ ಬೇಕಿತ್ತು ಬಾರಿ ಅನ್ನಿಸ್ಲೇ ಇಲ್ಲ ಪಾಟೀಲ್. ಆ ಲೆವೆಲಿನ ಬ್ಯಾಟಿಂಗ್ ಮಾಡ್ತಾ ಇದ್ರು. ಅವ್ರು ವಿಕೆಟ್ ಹೋದಾಗ ಎಲ್ಲ ಒಂದು ಕಡೆಗೆ ನಮಗೆ ದೊಡ್ಡ ಮೊತ್ತ ಇದೆ ಏನೋ ಅಂದ್ಕೊಂಡಿವಿ. ನಾನು ಆಗಲೇ ಹೇಳಿದಾಗೆ ಪಾರ್ಟ್ನರ್ಶಿಪ್ನ ಅವರು ಬ್ರೇಕ್ ಮಾಡಲೇ ಇಲ್ಲ. ಮಂದಾನ ವಿಕೆಟ್ನ ಅವ್ರು ಎಲ್ಲೂ ಕೂಡ 30 ರನ್ನು ಅಥವಾ 40 ರನ್ನಿನ ಪಾರ್ಟ್ನರ್ಶಿಪ್ ಮಾಡಲಿಕ್ಕೆ ಬಿಡಲೇಬಾರ್ದಾಗಿತ್ತು. ಅವ್ರು ಆ ಲೆಕ್ಕಕ್ಕೆ ಪ್ಲಾನ್ ಹಾಕೊಂಡ್ಬರ್ಬೇಕಿತ್ತು. ಅವ್ರು ಹ್ಯಾರಿಸ್ಗೆ ಪ್ಲಾನ್ ಮಾಡಿದ್ರೆ ನಾವು ವಿನಃ ಮಂದಾನಗೆ ಪ್ಲಾನ್ ಮಾಡಲಿಲ್ಲ. ಒಬ್ಬ ಫ್ರೆಂಡ್ ಆಗಿ ಜಮೀಮಾ ಅವರ ವೀಕ್ನೆಸ್ಸನ್ನು ಸ್ಟ್ರೆಂತನ್ನು ಎರಡನ್ನೂ ಅಳೆದು ತೂಗಿ ಆಡಿಸ್ಬೇಕಿತ್ತು ನಿನ್ನೆ. ಎಲ್ಲೋ ಒಂದು ಕಡೆಗೆ ಅದನ್ನು ಅವರು ಎಡವಿದ್ರು ಅನ್ಸುತ್ತೆ. ಆ ಅದ್ಭುತ ಪಾರ್ಟ್ನರ್ಶಿಪ್. ಇನ್ನೊಂದು ಕಡೆಗೆ ರಾಧಯ್ಯದ ಒಂದು 2-3 ಮ್ಯಾಚ್ಗಳಲ್ಲಿ ಫಿನಿಶಿಂಗ್ ಜವಾಬ್ದಾರಿಯನ್ನು ತುಂಬ ಚೆನ್ನಾಗಿ ತೆಗೆದುಕೊಂಡ್ರು. ನನಗೆಲ್ಲ ಅವ್ರ ಒಂದು ಕಡೆ ನೋಡಿದಾಗ ಫೀಲ್ಡಿಂಗು, ಬೌಲಿಂಗ್, ಬ್ಯಾಟಿಂಗ್ ರವೀಂದ್ರ ಜಡೇಜನ್ ನೋಡಿದಾಗ ಆಗುತ್ತೆ ಅಂಥದ್ದೊಂದು. ಇನ್ನೊಂದು ಕಡೆಗೆ ಪಾಟೀಲ್ ಬೆಲ್ ಬಗ್ಗೆ ಹೇಳ್ತಾ ಇದ್ರು. ಡೆಲ್ಲಿ ಸೋತಿದೆ, ನೀವು ಹೇಳಿದಾಗ ಡೆಲ್ಲಿ ಕಾಂಪಿಟೇಟಿವ್ ಪ್ರದರ್ಶನ, ಜೊತೆಗೆ ಸತತವಾಗಿ ಫೈನಲಿಗೆ ಬಂದರೂ ಸೋಲ್ತಾ ಇದ್ದಾರೆ. ಎಲ್ಲ ಒಂದು ಕಡೆಗೆ ನಾವು ಸೌತ್ ಆಫ್ರಿಕಾ ಕರಿತಾ ಇದೀವಿ ಚೋಕರ್ಸ್ ಹಣೆಪಟ್ಟಿನ, ಈ IPL ಅಲ್ಲಿ ಅದನ್ನ DC ತಗೊಳ್ತಾ ಇದೆ. ಇನ್ನು ಬೆಲ್ ಅಂತ ಬಂದಾಗ ಪಾಟೀಲ್ ಅವರು ಈ ಒಂದು ಈ ಬಾರಿಯ WPL ನಲ್ಲಿ 200ಕ್ಕೂ ಹೆಚ್ಚು ಡಾಟ್ ಬಾಲ್ ಹಾಕಿದ್ದಾರೆ ಪಾಟೀಲ್. 200ಕ್ಕೂ ಹೆಚ್ಚು ಡಾಟ್ ಬಾಲ್. ಜೊತೆಗೆ ಅವ್ರ ಆರಂಭಕ್ಕೆ ಇದ್ದಾಗ ಅವ್ರ ಫಾಲೋವರ್ಸ್ ವೈಯಕ್ತಿಕವಾಗಿ ಇವತ್ತಿಗೆ RCBಗೆ ಬಂದ್ಮೇಲೆ ದುಪ್ಪಟ್ಟಾಗಿದೆ. ಹಾಗಾಗಿ ಅವ್ರಿಗೆ ನಿನ್ನೆ ಖುಷಿ ಅಷ್ಟೊಂದು ಹೆಚ್ಚಾಗಿತ್ತು. ಜೊತೆಗೆ RCB ಅವ್ರ ಮೇಲೆ ನಂಬಿಕೆ ಇಟ್ಟು ಕರ್ಕೊಂಡ್ಬಂದಿತ್ತು. ಯಾಕಂದ್ರೆ ಬ್ಯಾಟಿಂಗ್ ಬೌಲಿಂಗ್ ಎಲ್ಲರಲ್ಲೂ ಪೆರಿ ಕಮಾಲ್ ಮಾಡ್ತಾ ಇದ್ರು. ಜೊತೆಗೆ ನಮಗೆ ಸಿಂಗ್ನ ಬಿಟ್ಟಾಗ ಪಾಟೀಲ್ರೆ ಈ ವೇಗದ ಬೌಲರ್ನ ಬಿಟ್ರಲ್ವಾ, ಯಾರು ನಡೆಸ್ತಾರೆ ಇವರು ಅನ್ನೋದಿತ್ತು. ಅವು ಯಾವ ಕೊರತೆನೂ ಆಗಿಲ್ಲ. ಚಾಂಪಿಯನ್ ಆಗ್ಲಿಕ್ಕೆ ಯಾವ ತಂಡ ಕಟ್ಟಬೇಕು ಅಂದ್ಕೊಂಡಿದ್ವು, ಆ ಥರದ್ದು ಒಂದು ತಂಡ ಕಟ್ಟಿದ್ರು. ಅದಕ್ಕೆ ಹೇಳಿ ಮಾಡಿಸಿದ್ದು ಬೆಲ್ ಆಯ್ಕೆ ಮಾಡ್ಕೊಂಡಿದ್ದು. ನಿನ್ನೆ ಕೂಡ ಒಂದು ಎಂಡಲ್ಲಿ ಪಾಟೀಲ್ ಹೇಳಿದಾಗ ಅದ್ಭುತ ರನ್ ಬರ್ತಾ ಇದೆ, ಬಿಗ್ ಹಿಟ್ಟೇ ಮಾಡ್ತಾ ಇದ್ದಾರೆ. ಅಲ್ಲಿ ಶಪಾಲಿ ವರ್ಮಾ, ಅಲ್ಲಿಂದ ನಮಗೆ ಜಮೀಮಾ ಬಂದಾಗಂತೂ ಜಮೀಮಾ ಸ್ಟ್ರೆಂತ್ ಇರೋದೇ ಲೆಗ್ ಸೈಡ್ಗೆ, ಸ್ಟ್ರೆಂತ್ ಇರೋ ಜಾಗದಲ್ಲೇನೆ ಬೌಲಿಂಗ್ ಮಾಡಿ ಹೊಡ್ಸ್ಕೊತಾ ಇದ್ದಾರೆ 6ನ. ಅದೇ ಒಂದು ಇವ್ರಿಗೆ ಬೆಲ್ ಹತ್ರ ಬೌಲಿಂಗ್ ಕೊಟ್ಟಾಗ ಡಾಟ್ ಮಾಡ್ತಾ ಇದ್ರು. ಕೇವಲ 4 ಓವರಿಗೆ 19 ರನ್ ನೀಡೋದು ಅಷ್ಟು ಸುಲಭ ಅಲ್ಲ ಫೈನಲ್ ಅಂತ ಮ್ಯಾಚಲ್ಲಿ. ಇದು ಫೈನಲ್ ಅಥವಾ ಪ್ರಾಕ್ಟೀಸ್ ಮ್ಯಾಚಲ್ಲಿ ಬೌಲಿಂಗ್ ಮಾಡ್ತೀರಾ ಅನ್ನೋಷ್ಟು ಲೀಲಾಜಲವಾಗಿ ಮಾಡ್ತಾ ಇದ್ರು. ಹೋಲ್ ಕ್ರೆಡಿಟ್ ಬೌಲಿಂಗ್ ವಿಭಾಗದಲ್ಲಿ ನಾನು ಅವರಿಗೆ ಕೊಡಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಪ್ಪಲ್ಲಿ ಪ್ರಮುಖ ಪಾತ್ರ ಅವ್ರದ್ದು. ಅಲ್ಲ, ಬೆಲ್ ಬಗ್ಗೆ ಹೇಳ್ತಾ ಇದ್ರು ಪ್ರೇಮು. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇದನ್ನ ನೋಡಿ ನೋವು ಬಂತು ನನಗೆ. ಏನು ಅಂದರೆ, ಒಂದು ಬಾಲ್ ಡಾಟ್ ಆದರೆ 500 ಗಿಡಗಳನ್ನ ನೆಡುವಂಥದ್ದನ್ನ ಇದನ್ನ ಮಾಡ್ತಾ ಇದೆ IPL ಇದು.
ಇಲ್ಲಿ ಸಾಲು ಮರದ ತಿಮ್ಮಕ್ಕ ಅಂತ ಹೇಳಿ ಮೇಲ್ ಬರೋದು, ಇಲ್ಲಿ ಕೆಳಗಡೆ ಸಾಲು ಮರದ ಬೆಲ್ಲಕ್ಕ ಅಂತ ಬರ್ಬಿಟ್ಟಿದ್ದಾರೆ. ಅಂದ್ರೆ ಅಷ್ಟು ಡಾಟ್ ಮಾಡ್ತಾ ಇದ್ದಾರೆ. ಇವ್ರಿಗೂ ಅಂತ ಕ್ರೆಡಿಟ್. ನಿಜವಾಗ್ಲೂ ಬೆಲ್ ಅವರು ಏನು ಅಂದ್ರೆ, ಒಂದು ಕ್ರಿಕೆಟ್ನಲ್ಲಿ ಒಂದು ಮಾತಿದೆ, ಒಬ್ಬ ಬ್ಯಾಟರ್ ಅಥವಾ ಒಂದು ಬ್ಯಾಟಿಂಗ್ ಪಡೆಯನ್ನು ನಂಬಿ ನೀವು ಮ್ಯಾಚ್ನ ಗೆಲ್ಬೋದು, ಬಟ್ ನಿಮ್ಮ ತಂಡದಲ್ಲಿ ಅದ್ಭುತವಾದಂಥ ಬಾಲರ್ಗಳಿದ್ರೆ ನೀವು ಸರಣಿ ಅಥವಾ ಕಪ್ ಗೆಲ್ತೀರಾ ಅಂತ ಹೇಳಿ. ಅದು ಈ ಸಲ ನಮ್ಮ RCBಗೆ ಅನ್ವಯ ಆಗುತ್ತೆ. ಬೆಲ್ ಇಷ್ಟು ಅದ್ಭುತವಾಗಿ ಬಾಲಿಂಗ್ ಮಾಡಿದ್ದಾರೆ ಅಂದರೆ ಅವ್ರ ಬಾಲ್ನ ಜಡ್ಜ್ ಮಾಡೋಕ್ಕೆ ಆಗ್ತಾ ಇಲ್ಲ. ಒಂದು ಕಡೆಗೆ ಇಷ್ಟು ಚೆನ್ನಾಗಿ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಅಂತೂ ಕಮಾಲ್ ಬಾಲಿಂಗ್ ಮಾಡ್ತಾ ಇದ್ದಾರೆ. ನನಗೆ ಹ್ಯಾಸಲ್ವುಡ್ಡು ಮತ್ತು ಬೆಲ್ಲು ಎರಡು ತಕ್ಕಡಿಲಿ ಇಟ್ಟು ತೂಗ್ದಂಗೆ ಆಗಿಬಿಟ್ಟಿತ್ತು. ಈಚೆ ಕಡೆ ಸ್ಮೃತಿ ಮಂದನ ಹೇಗೆ ಕೊಹ್ಲಿ ಅಂತ ಹೋಲಿಕೆ ಮಾಡ್ತೀವಿ ನಂಬರ್ 18, ಹಾಗೆ ಬೆಲ್ ಮತ್ತು ಹ್ಯಾಸಲ್ವುಡ್. ನೋಡಿ, ಒಂದು ತಂಡದಲ್ಲಿ ಅಂತಹ ಒಬ್ಬ ಆಟಗಾರ್ತಿ ಇದ್ದಾಗ ಬ್ಯಾಟಿಂಗ್ನಲ್ಲಿ ಬಾಲಿಂಗ್ನಲ್ಲಿ ಒಂದು ಬಲ ಬಂದ್ಬಿಡುತ್ತೆ. ಬೆಲ್ ಇದ್ದಾರೆ ಬಿಡು, ಡಾಟ್ ಮಾಡ್ತಾರೆ, ಅಥವಾ ಬೆಲ್ ಇದ್ದಾರೆ, ಅವ್ರ ಹತ್ರ ಬಾಲ್ ಕೊಟ್ಟರೆ ಈ ಒಂದು ಓವರ್ನ ಒಂದು ಸ್ವಲ್ಪ ಹಿಡಿದಿಟ್ಕೋತಾರೆ. ಇಂಥ ಒಂದು ಆತ್ಮಸ್ಥೈರ್ಯ ನಾಯಕಿಗಿದ್ದಾಗ ಎಂಥ ಸೀರೀಸ್ ಆದರೂ ಗೆಲ್ತಾರೆ. ಇದು ಒಂದೇ ಮ್ಯಾಚ್ದು ಹೇಳ್ತಾ ಇಲ್ಲ ನೋಡಿ, ಈ ಸರಣಿ ಉದ್ದಕ್ಕೂ ಅಂದರೆ ಮೊದಲ ಪಂದ್ಯದಿಂದ ಹಿಡಿದು ಕೊನೆ ಪಂದ್ಯದವರೆಗೂ ಕೂಡ RCB ಆರ್ಭಟದ ಮುಂದೆ ಉಳಿದ ತಂಡಗಳು ಎಲ್ಲೂ ನಿಂತೇ ಇಲ್ಲ, ಕಂಡೇ ಇಲ್ಲ. ನಿನ್ನೆ ವಡೋದರಾದಲ್ಲಿ ಮ್ಯಾಚ್ ನಡೀತಾ ಇತ್ತಾ, ಬೆಂಗಳೂರಲ್ಲಿ ಮ್ಯಾಚ್ ನಡೀತಾ ಇತ್ತಾ ಗೊತ್ತಿಲ್ಲ. ನೋಡಿ, ಬೇರೆ ಕಡೆ ನಡೆದಾಗ ಇವ್ರಿಗರ್ಧ ಸಪೋರ್ಟ್ ಇರೋದು ನಾನು ನೋಡಿದ್ದೀನಿ. ಬಟ್ ಇಡೀ ಗ್ರೌಂಡಲ್ಲಿ 95% ಅನ್ಕೊಳ್ಳಿ ಅಥವಾ 98 ಅನ್ಕೊಳ್ಳಿ, ಅಷ್ಟು ಜನ ಬರೀ RCBನೇ ಅಂತಾರೆ. ರೆಡ್ ಫ್ಲಾಗೇ ಹಾರಾಡ್ತಾ ಇದೆ. ನನಗೆ ಪಾಟೀಲ್ ಸರ್, ಈ ಬಗ್ಗೆ ಮಾತಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ. ನಮಸ್ತೆ ಸರ್. ಹಲೋ. ನಮಸ್ತೆ. ಹಲೋ, ವಾಯ್ಸ್ ಕೇಳಿಸ್ತಾ ಇದೆಯಾ? ವಾಯ್ಸ್ ಕೇಳಿಸ್ತಾ ಇದೆ. ನಿಮ್ಮ ನಮಸ್ಕಾರ. ಹೆಸರು? ನನ್ನ ಹೆಸರು ವಿಜಯ್ ಅಂತ ಹೇಳಿ, ಹೈದರಾಬಾದ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾನು ಹೈದರಾಬಾದಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಟಿವಿ ನೋಡಿ ಮಾತನಾಡ್ತಾ ಇದ್ರೆ ದಯಮಾಡಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಸರ್. ಸೊ 2ನೇ ಬಾರಿ ಚಾಂಪಿಯನ್ ಪಟ್ಟಕ್ಕೆ ಏರಿದೆ RCB. ಸೊ ಎಷ್ಟು ಖುಷಿ ಇದೆ, ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಸರ್? ನಮ್ಗೆ ತುಂಬಾ ಖುಷಿ ಇದೆ. ಆದ್ರೆ ಇಲ್ಲಿ ಒಂದೇ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. 18-19ನೇ ಓವರಲ್ಲಿ 30 ರನ್ ಮೇಲೆ ಡೆಲ್ಲಿ ಅವರು ಬೆಂಗಳೂರವ್ರಿಗೆ ಕೊಟ್ಟರು. ಆ ರನ್ಗಳು ನಿಜವಾಗ್ಲೂ ಕಂಟ್ರೋಲ್ ಮಾಡಿದ್ರೆ RCB ಗೆಲ್ಲೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಯಾಕೆ ಅಂತ ಹೇಳಿದ್ರೆ ಡೆಲ್ಲಿ ಅವರ ಬೌಲಿಂಗ್ ವೈಫಲ್ಯ ಕೂಡ ಸ್ವಲ್ಪ ನಾವು ಆಲೋಚನೆ ಮಾಡಬೇಕಾಗಿದೆ. ಇನ್ನೊಂದೇನಂದ್ರೆ ಬ್ಯಾಂಗ್ಳೂರ್ ಅವರು ಕೂಡ 17-18 ಓವರ್ ಅಲ್ಲಿ 23-24 ರನ್ಗಳು ಕೊಟ್ಟಿದ್ದಾರೆ. ಆ ನಂಬರ್ಸ್ ತುಂಬಾ ಈ ಗೆಲುವಿಗೆ ಸಹಕಾರ ಆಯ್ತು RCBಗೆ. ಇಲ್ಲ ಅಂತ ಹೇಳಿದ್ರೆ ನಿನ್ನೆ ಲಾಸ್ಟ್ ಬಾಲ್ ವರ್ಗೂ ಕೂಡ ತುಂಬಾ ನಮ್ಗೆ ಆತಂಕ ಇತ್ತು. ಅದ್ರ ಬಗ್ಗೆ ಕೂಡ RCB ಆಲೋಚನೆ ಮಾಡಬೇಕು. ಯಾಕೆಂದ್ರೆ ಸ್ಲಾಗ್ ಓವರ್ಸ್ ಅಲ್ಲಿ ರನ್ಗಳು ಜಾಸ್ತಿ ಕೊಡೋದು, ಇಲ್ಲ ಅಂತ ಹೇಳಿದ್ರೆ ವಿಕೆಟ್ಗಳನ್ನ ಕಳ್ಕೊಳ್ಳೋದು, ಇವೆಲ್ಲಾನು ಸೋಲಿಗೆ ಕೂಡ ತಂಡವನ್ನ ತಳ್ಕೊಂಡು ಹೋಗುತ್ತೆ. ಬಟ್ ಈ ವಿಷಯದಲ್ಲಿ ಸ್ವಲ್ಪ ಆಲೋಚನೆ ಮಾಡಿದ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ನೀವೇನಂತೀರಿ ಹೇಳಿ? ಖಂಡಿತ. ಒಂದೇನು ಅಂತಂದ್ರೆ, ಇನ್ನೊಂದು ನಿಮ್ಗೆ ಅದನ್ನೇ ಕ್ವಶನ್ ಕೇಳ್ತೀನಿ ಸರ್. ಈಗ ಲಾಸ್ಟಲ್ಲಿ ರಾಧಾ ಯಾದವ್ ಅವ್ರ ಕ್ಯಾಚ್ ಏನಾದರೂ ಹಿಡಿದಿದ್ರೆ ನಮ್ಗೆ ಟಫ್ ಆಗ್ತಿತ್ತ ಅಲ್ಲಿ? ಯಾಕಂದ್ರೆ ಇನ್ನೇನು ಗೆಲ್ತೀವಿ ಅಂದಾಗ್ಲೇ ಬೈಕ್ ಬರ್ಸೋದು ಪ್ರತಿ ಸರಿ ಮಾಡ್ತೀವಿ. ಸರ್, ಕರೆ ಕಟ್ ಆಗಿದೆ. ಇನ್ನೊಬ್ರು ಕಾಲ್ ಇದ್ದಾರೆ, ಮಾತಾಡ್ಬಿಡೋಣ. ಹಲೋ, ನಿಮ್ ನೇಮ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಮೇಡಮ್ ಸುಪ್ರೀತಾ ಅಂತ, ಬೆಂಗಳೂರಿಂದಾನೆ. ಓಕೆ, ಸೊ ನಿಮ್ಮ ಸೆಲೆಬ್ರೇಷನ್ ಹೇಗಿತ್ತು? ಸೆಲೆಬ್ರೇಷನ್ ಮೇಡಮ್ ಸ್ಪೆಷಲ್ ಏನಂದ್ರೆ, ನಾನು ಫೈನಲ್ ಪಂದ್ಯ ಅನೌನ್ಸ್ ಆದಾಗಿಂದಾನೆ ಅವತ್ ನನಗೊಂದು ಉಡುಗೊರೆ ಸಿಗುತ್ತೆ, ಗಿಫ್ಟ್ ಸಿಗುತ್ತೆ ಅಂತ ಯೋಚನೆ ಮಾಡಿದ್ದೆ. ಯಾಕೆಂದ್ರೆ ನಿನ್ನೆ ನನ್ನ ಹುಟ್ಟಿದಬ್ಬ ಇತ್ತು. ಅದಕ್ಕೆ ನಾನು ಯಾವಾಗ್ಲೂ ಪ್ರಾರ್ಥಿಸ್ಕೊಂತಿದ್ದೆ, ಹೌದು ನನ್ ಬರ್ಲಿ, ಬೆಂಗಳೂರು ಟೀಮ್ ಗೆದ್ರೆ ನನಗೆ ದೊಡ್ಡ ಉಡುಗೊರೆ ಆಗತ್ತೆ ಅಂತ ಎಷ್ಟು ನಿರೀಕ್ಷೆ ಮಾಡಿದ್ದೆ. ಫೈನಲಿ ಅದಾಯ್ತು. ನಿನ್ನೆ ಬೆಳಿಗ್ಗೆಯಿಂದ ಸ್ವೀಟ್ ಮಾಡಿಲ್ಲ, ರಾತ್ರಿ ಸ್ವೀಟ್ ಮಾಡ್ಕೊಂಡು ತಿಂದಿದ್ದೀವಿ. ಸೂಪರ್. ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಮೇಡಮ್ ನಿಮಗೆ. ನಿಮ್ಮ ಬರ್ತ್ಡೇ ದಿನಾನೇ ಗೆದ್ದಿದ್ದು ನಿಮ್ಗಂತೂ ಡಬಲ್ ಖುಷಿ ಆಗಿರುತ್ತೆ ನೋಡಿ. ಅವರು ಸಾಯಂಕಾಲ ತನಕನೂ ಕೇಕು ಕಟ್ ಮಾಡಿರಲಿಲ್ಲ, ಮ್ಯಾಚ್ ಗೆದ್ದ ಮೇಲೆ ಮಾಡಿರ್ತಾರೆ ನೋಡಿ. ನಮ್ಮ ಮೇಡಮ್ 200+ ಆದಾಗ ಒಂದು ಡೌಟ್ ಇತ್ತ ನಿಮಗೆ? ಯಾಕಂದ್ರೆ IPL ಅಲ್ಲಿ ಯಾವತ್ತು ಫೈನಲ್ 160 ಮೇಲೆ ಹೋಗಿರ್ಲಿಲ್ಲ ಸ್ಕೋರು. ವಿನ್ ಆಗ್ತಾರೆ ಅಂತ ಅವಾಗೂ ಭರವಸೆ ಇತ್ತ ನಿಮಗೆ? ವಿನ್ ಆಗ್ತಾರೆ ಅನ್ನೋ ಭರವಸೆ ನಂಗೆ ಬಂದಿದ್ದು ಜಾರ್ಜಿಯಾ ಮತ್ತೆ ಸ್ಮೃತಿ ಮಂದನ ಅವರ ಅವರ ಪಾರ್ಟ್ನರ್ಶಿಪ್ ಅಲ್ಲಿ ಬರ್ತಾ ಇತ್ತು. ಆಗ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಹೋಗ್ತದ ನೋಡಿ, ಕಂಟಿನ್ಯೂಸ್ ತೆಗಿತಾರೆ ಡೆಲ್ಲಿ ಟೀಮ್ ಅವರು.
ಕೊನೆಯಲ್ಲಿ ಆಗ ಸ್ವಲ್ಪ ಟೆನ್ಷನ್ ಆಗುತ್ತೆ, ಆತಂಕ ಆಗುತ್ತೆ, ಹತ್ರ ಬಂದು ಮ್ಯಾಚ್ ಕೈ ಬಿಡ್ತಿದಾರ ಅಂತ ಅನ್ಸುತ್ತೆ. ಬಟ್ ನಿನ್ನ ಮಣಿ ಅವ್ರ ಕ್ಯಾಚ್ ಡ್ರಾಪ್ ಮಾಡಿದ್ರಲ್ಲ, ಅವಾಗ ಕಪ್ ನಮ್ದಾಯ್ತು. ಅವ್ರು ಕ್ಯಾಚ್ ಬಿಡ್ಲಿಲ್ಲ, ಮ್ಯಾಚೇ ಬಿಟ್ಬಿಟ್ರು ಅವಾಗ. ಹೌದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಎಸ್, ಮಾತಾಡ್ತಾ ಇದ್ವಿ ನಿನ್ನೆಯ ಮ್ಯಾಚ್ನ ಕುರಿತಂತೆ, ಜೊತೆಗೆ DC ಯಾವ ರೀತಿಯಾಗಿ ಫೈಟ್ ಕೊಟ್ಟಿದೆ, ಎಲ್ಲಿ ಎಡವಿದ್ರು ಅನ್ನೋದ್ರ ಕುರಿತಂತೆ. ಅಲ್ಲ, ಫಸ್ಟ್ ಕಾಲ್ ಮಾಡಿದವ್ರು ಅವ್ರು ಹೇಳಿದ್ರು ಒಂದು ಮಾತು, ಏನು ಅಂದರೆ RCB ಅವರು ಚೆನ್ನಾಗಿ ಆಡಿದ್ರು, ಗೆದ್ದರು, ಬಟ್ ಕ್ರೂಷಿಯಲ್ ಮೂಮೆಂಟಲ್ಲಿ ರನ್ಗಳನ್ನು ಬಿಟ್ಕೊಟ್ರು ಅಂತ ಹೇಳಿ. ಬಟ್ ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಹೇಳೋದಾದರೆ RCB ಇಂಥದನ್ನು ಭಾಳ ಸರಿ ಬಾಡುತ್ತೆ. ಅದಕ್ಕೆ ನಾವು ಹೇಳೋದು, ಪ್ರತಿ ಸರಿ ಬಾಯಿಗೆ ಬರಿಸಿ ಗೆಲ್ಲೋದು. ನೋಡಿ, ಆರಂಭದಲ್ಲಿ DCಗೆ ನಾವು ರನ್ ಕೊಟ್ಟಿದ್ದು ಎಷ್ಟು ಗೊತ್ತಾ? 3 ಓವರಲ್ಲಿ 9, ಲಾಸ್ಟ್ 3 ಓವರಲ್ಲಿ ಕೊಟ್ಟಿದ್ದು 49. ಇಂಥ ಎಡವಟ್ಟುಗಳನ್ನು ಮಾಡಿನೇ ಬಾಯಿಗೆ ಬರೆಸ್ಕೊಳ್ಳೋದು ಇವರು. ಅವ್ರು ಹೇಳಿದ್ದು ಖಂಡಿತವಾಗ್ಲೂ ನಾನು ಅದನ್ನು ಒಪ್ತೀನಿ. ಓಕೆ ಪಾಟೀಲ್ ಸರ್, ಈಗ ಇದ್ರು ಕಾಲರ್ ಕೂಡ ಹೇಳ್ತಾ ಇದ್ರು ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಹೇಳಿ. ಸೊ RCBಗೆ ವರ ಆಗ್ಬಿಟ್ರೆ DCಗೆ ಅದು ಶಾಪ ಆಯ್ತಾ ಅಂತ ಹೇಳಿ ಏನ್ ಹೇಳ್ತೀರಾ? ನಿಜ, 100%. ಇದನ್ನ ನಾವು ಬಹಳ ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ ನಮ್ಮ ಸೂರ್ಯಕುಮಾರ್ ಹಿಡಿದಿರೋ ಕ್ಯಾಚು ಇಡೀ ಸೌತ್ ಆಫ್ರಿಕನ್ನರಿಗೆ ಒಂದು ಈ ಕಪ್ಪುಗಳ ಬರ ನೀಗಿಸತ್ತೆ, ಅವ್ರ ಮೇಲೆ ಇದು ಹಣೆಪಟ್ಟಿ ಕಳಿಸತ್ತೆ ಅನ್ನೋ ಹಂತಕ್ಕಿತ್ತು. ಆ ಕ್ಯಾಚ್ ಅನ್ನ ಹಿಡಿದೇ ಹೋಗಿದ್ರೆ ನಮ್ಗೆ ವರ್ಲ್ಡ್ ಕಪ್ ಬರ್ತಾ ಇರಲಿಲ್ಲ, ಅವ್ರದ್ದೊಂದು ವರ್ಲ್ಡ್ ಕಪ್ ಆಸೆ ನೀಗ್ತಾ ಇತ್ತು. ಅಂದ್ರೆ ಕ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಆ ಸೂರ್ಯಕುಮಾರ್ ಹಿಡಿದಿರೋ ಕ್ಯಾಚ್ ಅನ್ನ ನಾವು ತೋರಿಸ್ತೀವಿ. ಜೊತೆಗೆ ನಿನ್ನೆ ರಾಧಾ ಯಾದವ್ ಅವರ ಕ್ಯಾಚ್ ಅನ್ನ ಹಿಡ್ಕೊಂಡಿದ್ರು ಕೂಡ DCಗೆ ಅಂಥದ್ದು ಒಂದೇ ಒಂದು ಬರ ನೀಗ್ತಾ ಇತ್ತು, ಕ್ಯಾಚ್ ಸಿಗ್ತಾ ಇತ್ತು. ಅಂದ್ರೆ ಒಂದು ಮ್ಯಾಚ್ ಅಲ್ಲಿ ವಿಕೆಟ್ಗಳು ಪಾರ್ಟ್ನರ್ಶಿಪ್ ಬ್ರೋಕನ್ ಮಾಡೋಕ್ಕೂ ಕ್ಯಾಚ್ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಚೇಜಿಂಗ್ ಅಂತ ಬಂದಾಗ ಡೆತ್ ಬ್ಯಾಟ್ಸ್ಮನ್ಗಳನ್ನ ಎಲ್ಲಿ ಸಿಗತ್ತೋ ಅಲ್ಲಿ ಕಟ್ ಹಾಕಬೇಕು, ಎಲ್ಲಿ ಕ್ಯಾಚ್ ಬಾಲ್ ಹಾರತ್ತದನ್ನ ಕ್ರಿಟಿಕಲ್ ಆಗಾದ್ರೂ ಹಿಡಿಯೋಟ್ರ ಪ್ರಯತ್ನ ಮಾಡಬೇಕು. ಆ ಕ್ಯಾಚನ್ನು ತೆಗೆದುಕೊಂಡಿದ್ರೆ ನಿನ್ನೆ DCಯ ಇಷ್ಟೂ ದಿನದ ಶ್ರಮಕ್ಕೆ ಒಂದು ಫಲ ಸಿಗ್ತಾ ಇತ್ತು. ನಿಜ, ಕ್ಯಾಚ್ ಅನ್ನೋದು ಕ್ರಿಕೆಟಲ್ಲಿ ನಿಜಕ್ಕೂ ಕೂಡ ತುಂಬ ಇಂಪಾರ್ಟೆಂಟು. ಸಾಕಷ್ಟು ಪ್ಲೇಯರ್ಗಳು ಹೇಳೋದನ್ನು ಕೇಳಿದ್ವಿ, ಟೆಸ್ಟಲ್ಲಂತೂ ಕ್ಯಾಚ್ ಇದ್ರಕಿನ ತುಂಬ ಕಷ್ಟ. ರಾಹುಲ್ ದ್ರಾವಿಡ್ ಅವರ ಕ್ಯಾಚನ್ನು ಬಿಟ್ಟಾಗ 2-3 ದಿವಸ ನಿದ್ದೆ ಮಾಡ್ತಿರ್ಲಿಲ್ಲಂತೆ ಬೌಲರ್ಸ್ಗಳು, ಕ್ಯಾಚ್ ಬಿಟ್ರಲ್ಲಪ್ಪ ನಾನು ಹೆಂಗೆ ವಿಕೆಟ್ ತೆಗೆದವ್ರನ್ನಂತ. ಹಾಗಾಗಿ ಕ್ರಿಕೆಟಲ್ಲಿ ಕ್ಯಾಚ್ ಅನ್ನೋದು ವಿನ್ನಿಂಗನ್ನೇ ನಿರ್ಣಯ ಮಾಡುತ್ತೆ ಅನ್ನೋದಕ್ಕೆ ನಿನ್ನೆ ಕೂಡ ಮತ್ತೊಂದು ಉದಾಹರಣೆ ಇದೆ. ನಿನ್ನೆ ಏನಕ್ಕೆ ಅಂತಂದರೆ, ಒಂದು ಕಡೆಗೆ ಸ್ಮೃತಿ ಮಂದನ ಔಟ್ ಆಗಿದ್ರು, ಅದಕ್ಕಿಂತ ಮುಂಚೆ ಓಲ್ ವಿಕೆಟ್ ಹೋದ್ರು, ಅದು ಸಡನ್ಲಿ ಸ್ಮೃತಿ ಮಂದನ, ರಿಚಾ ಘೋಷ್ ಬಂದು 2-3 ಬಾಲ್ ಡಾಟ್ ಮಾಡಿ ವಿಕೆಟ್ ಹೋಗಿಬಿಟ್ರು. ಪ್ರೆಷರ್ ಬಿಲ್ಡ್ ಆಗಿತ್ತು ಅಲ್ಲಿ. ಅಕಸ್ಮಾತಾಗಿ ಅಲ್ಲಿ ಏನಾದರೂ ಇನ್ನೊಂದು ವಿಕೆಟ್ ರಾಧಾ ವಿಕೆಟ್ ಹೋಗಿದ್ರೆ ಲಾಸ್ಟ್ ಓವರ್ ತುಂಬ ಪ್ರೆಷರ್ ಬರ್ತಿತ್ತು. ಒಂದು ಕಡೆಗೆ ಡಿ ಕ್ಲಾರ್ಕ್ ಇದ್ರು, ಇಲ್ಲ ಅಂತ ಹೇಳಲ್ಲ, ಬಟ್ ಲಾಸ್ಟ್ ಓವರು ಅಷ್ಟು ಬಿಗ್ ರನ್ ಬೇಕಾದಾಗ ಮತ್ತು ಹೊಸದಾಗಿ ಇನ್ನೊಬ್ರು ಬ್ಯಾಟರ್ ಏನಾದರೂ ಸ್ಟ್ರೈಕಿಗೆ ಬಂದುಬಿಟ್ರೆ ಖಂಡಿತವಾಗ್ಲೂ ನಿನ್ನೆ ಈಗ ಒಂದು ಸ್ವಲ್ಪ 2 ಬಾಲ್ ಉಳಿಸ್ಕೊಂಡು ಹೊಡೆದಿದ್ದಾರೆ, ಇಲ್ಲ ಅನ್ನಲ್ಲ, ಬಟ್ ಅದು ಕೊನೆ ಬಾಲ್ವರೆಗೂ ಬರ್ತಿತ್ತು. ಅವಾಗ ಇನ್ನೂ ಪ್ರೆಷರ್ ಬರ್ತಿತ್ತು, ಅಥವಾ ಸೋತ್ರು ಸೋಲ್ಬೋದು. ಯಾಕಂದರೆ ಪ್ರೇಮ್ ಹೇಳಿದ್ರು ಕ್ಯಾಚಸ್ ವಿನ್ ಮ್ಯಾಚಸ್, ಒಂದು ತಂಡ ಕ್ಯಾಚ್ ಹಿಡಿದ್ರೇ ಆ ಮ್ಯಾಚ್ ಗೆಲ್ಲೋದಕ್ಕೆ ಸಾಧ್ಯ. ನಿನ್ನೆ ಕ್ಯಾಚು ಬಿಟ್ಟರು, ಅವ್ರು ಮ್ಯಾಚು ಬಿಟ್ಟರು, ಕಪ್ಪು ಬಿಟ್ಟರು, ಆ ಹಣೆಪಟ್ಟಿಯಿಂದನೂ ದೂರ ಹೋಗಲಿಲ್ಲ. 100% ಅನ್ಲಕ್ಕಿ ಡೆಲ್ಲಿ ಅನ್ಬೋದು. ರಾಧಾ ಔಟ್ ಆಗಿದ್ರೆ ಪಾಟೀಲ್ ಏನಾಗ್ತಿತ್ತು, ಸ್ಕ್ರೀಸ್ ನ ರೊಟೇಟ್ ಮಾಡೋಕೆ ಕಷ್ಟ ಆಗ್ತಿತ್ತು. ಆ ಕಡೆ ಎಂಡಲ್ಲಿ ಹೊಡೆಯೋರಿದ್ದಾಗ ನೀವು ಸ್ಕ್ರೀಸ್ ಕೊಡಬಹುದು, ಇಲ್ಲಾಂದ್ರೆ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಒಬ್ಬರ ಮೇಲೆ ಜವಾಬ್ದಾರಿ ಹೆಚ್ಚಿರುತ್ತೆ, ವಿನ್ ಆಗ್ತಿರ್ಲಿಲ್ಲ. ನಿನ್ನೆ ನೋಡಿ, ಅವರು 17 ಓವರ್ವರೆಗೂ ಎಲ್ಲರೂ ನಿರಾಳವಾಗೇ ಇದ್ರು, ಹೊಡಿತಾರೆ 2 ವಿಕೆಟ್ ಬಿತ್ತು, ಮತ್ತೆ ಹಿಂಗೆ ಮುಂದೆ ಕುತ್ಕೊಂಡು ನೋಡ್ಬೇಕಾಗಿತ್ತು, ಅಷ್ಟು ಟೆನ್ಷನ್ ಆಯಿತು. ನಿನ್ನೆ ಹೆಂಗಂತ ಅಯ್ಯೋ ಹೋಯ್ತು ಹಿಂಗೆ ಅನ್ಕೊಂಡಿದ್ವಿ, ಬಟ್ ರಾಧಾ ಯಾದವ್ 2 ಬೌಂಡ್ರಿ ಹೊಡೆದು ಮನಸ್ಸು ಆರಾಮ್. ಕ್ರಿಕೆಟ್ ಅಷ್ಟೇ ದಾಸು, ಯಾರ ಒಬ್ಬರಿಂದ ಗೆಲ್ಲುವಂತ ಆಟನೇ ಅಲ್ಲ. ಕ್ರಿಕೆಟ್ ಅನ್ನೋದು ಟೀಮ್ನ ಕೋಆರ್ಡಿನೇಷನ್, ಸಾಂಘಿಕ ಪ್ರದರ್ಶನ ಬಂದ್ರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಬೌಲರ್, ಬ್ಯಾಟ್ಸ್ಮನ್, ಎಲ್ಲಿಂದ ಫೀಲ್ಡಿಂಗ್ ಅಲ್ಲಿ ಇರ್ಬೋದು, ಯಾವುದೇ ಒಂದು ಕ್ಷೇತ್ರದಾಗ ನೀವು ಎಡವಿದ್ರು ಕೂಡ ಕಪ್ನ ಬಿಟ್ಕೊಡ್ತೀರ, ಆ ಪಂದ್ಯನೇ ಬಿಟ್ಕೊಡ್ತೀರ ಅನ್ನೋದಕ್ಕೆ ನಿನ್ನೆದವರ ಬೌಲಿಂಗ್ ಉದಾಹರಣೆ ಹೇಳ್ಬೋದು, ಅಥವಾ ಕ್ಯಾಚ್ ಬಿಟ್ಟಿರೋ ಫೀಲ್ಡಿಂಗ್ ಕಳಪೆ ಇರ್ಬೋದು, ಎಲ್ಲವನ್ನ. ಯಾಕಂದ್ರೆ ಬ್ಯಾಟಿಂಗ್ ಉತ್ತಮವಾಗಿ ಮಾಡಿದ್ರು, ಬೌಲಿಂಗ್ ಅಲ್ಲ ಅಷ್ಟೇ ಅವರೊಂದು ಸುಧಾರಿಸಬೇಕು ಪಾಟೀಲ್. ಯಾಕಂದ್ರೆ ಕಾಂಪ್ ಮೇಲೆ ಮಾತ್ರ ಅವರು ದೊಡ್ಡ ಜವಾಬ್ದಾರಿ ಇಟ್ಕೊಂಡ್ ಬರ್ತಾರೆ. ಅದಾದ್ಮೇಲೆ ಅವರಿಗೆ ಸ್ಟಾರ್ ಬೌಲರ್ ಕೊರತೆ ಕೂಡ ಇದೆ, ನನಗೆ ಒಬ್ಬ ಸ್ಟಾರ್ ಸ್ಪಿನ್ನರ್ ಕೊರತೆ ಇದೆ. ಎಲ್ಲ ಒಂದ್ ಕಡೆಗೆ ಬ್ಯಾಟಿಂಗ್ ನ ಸುಧಾರಿಸ್ಕೊಂಡಿದೆ ಡೆಲ್ಲಿ 4 ವರ್ಷದ ಫೈನಲ್ ಇತಿಹಾಸದಲ್ಲಿ. ಇನ್ನು ಆಮೇಲೆ ಬೌಲಿಂಗ್ ಸುಧಾರಣೆ ಮಾಡ್ಕೊಂಡ್ ಬಂದ್ರೆ ನೆಕ್ಸ್ಟ್ ಬಾರಿ ಅವ್ರ ಕಪ್ ಗೆಲ್ಬಹುದು. ನನ್ನ ಪಕ್ಕ ಕಾಲರ್ಸ್ ಬೇರೆ ಹೇಳ್ತಾ ಇದ್ರು ನೆಕ್ಸ್ಟ್ ಆದ್ರೂ ಗೆಲ್ಲಿ ಅಂತ. ಹಾಗೆ ಪಾಟೀಲ್ ಸರ್, ಇನ್ನು DC ಟೀಮ್ ಬಗ್ಗೆ ಮಾತಾಡ್ತಾ ಹೋಗೋದಾದ್ರೆ ಝೆಮಿಯಾ ಬ್ಯಾಟಿಂಗ್ ಬಗ್ಗೆ ಏನ್ ಹೇಳಿ? ತುಂಬಾ ಚೆನ್ನಾಗಿ ಆಡಿದ್ರು. ಆಕ್ಚುಲಿ ಕಪ್ ಗೆಲ್ಲಿಸಲೇಬೇಕು ಅನ್ನೋಂಥ ಒಂದು ದೃಢ ನಿರ್ಧಾರ ಎಲ್ಲರಲ್ಲೂ ಇತ್ತು. ಅದರಲ್ಲೂ ಜಮೀಮಾ ಹತ್ರ ನನಗೆ ಒಂದು ಸ್ವಲ್ಪ ಅದು ಇನ್ನೂ ಜಾಸ್ತಿಯಾಗಿ ಕಾಣಿಸ್ತಾ ಇತ್ತು. ನೋಡಿ, ಡಕೌಟಲ್ಲೂ ಕೂಡ ತುಂಬ ಟೆನ್ಷನಲ್ಲಿ ಕೂತ್ಕೊಂಡಿದ್ರು. 203 ಆದಾಗ ತುಂಬ ಖುಷಿಯಾಗಿದೆ, ಗೆಲ್ತೀವಿ ಅಂತ ಅಂದ್ಕೊಂಡಿದ್ರು. ಬಟ್ ಪ್ರತಿಯೊಬ್ಬರು ಬಾಲರ್ಗಳು ಕೂಡ ಮೊದಲು ಆರಂಭದಲ್ಲಿ ಹ್ಯಾರಿಸ್ ಏನು ವಿಕೆಟ್ ಬಿತ್ತಲ್ಲ, ಅವಾಗ ಮಾತ್ರ ಅವ್ರ ಮುಖದಲ್ಲಿ ನಗು ನೋಡಿದ್ದು ನಾನು.
ಕೊನೆಗೆ ಯಾರ್ದು ಜಾರ್ಜಿಯಾ ವಾಲ್ ವಿಕೆಟ್ ಹೋದಾಗ ಒಂದು ಹೋಪ್ ಬಂದಿತ್ತು. ಅದನ್ನು ಬಿಟ್ಟರೆ ಜಾರ್ಜಿಯಾ ಮುಖದಲ್ಲಿ ನಗುನೇ ಇರಲಿಲ್ಲ. ಮತ್ತು ಕ್ಯಾಪ್ಟನ್ಸಿ ಎಲ್ಲೋ ಫೀಲ್ಡಿಂಗ್ ಮಾಡುವಾಗ ಬಾಲರ್ಗಳ ಮೇಲೆ ಜಾಸ್ತಿ ಪ್ರೆಷರ್ ಹಾಕಿದ್ರೇನೋ ಅಂತ ಅನ್ನಿಸ್ತು. ಬಟ್ ಅವ್ರು ಬ್ಯಾಟಿಂಗ್ಗೆ ಬಂದರೆ ಖಂಡಿತವಾಗ್ಲು ಕಮಾಲ್ ಬ್ಯಾಟಿಂಗ್. ಯಾಕಂದರೆ ಆ್ಯಸ್ ಎ ಫೈನಲ್ ಅದ್ರ ಜೊತೆಗೆ ಹೊಸ ಕ್ಯಾಪ್ಟನ್, ಆಮೇಲೆ ವರ್ಲ್ಡ್ ಕಪ್ಪಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ಅನ್ನುವಂಥ ಆ ಪ್ರೆಷರು, ಆಮೇಲೆ ಅದನ್ನು ನಿಭಾಯಿಸ್ಕೊಳ್ಬೇಕು ಮತ್ತು ಕ್ಯಾಪ್ಟನ್ಸಿನ ನಿಭಾಯಿಸ್ಕೊಳ್ಬೇಕು, ಇದೆಲ್ಲದರ ನಡುವೆ ಒಂದು ವೇಗವಾದಂತಹ ಅರ್ಧಶತಕ ಬಂತು. ಬಟ್ ಅದನ್ನು ಸೆಕೆಂಡ್ ಇನ್ನಿಂಗ್ಸಲ್ಲಿ ಸ್ಮೃತಿ ಮಂದನ ಕೂಡ ಮುರಿದ್ಬಿಟ್ರು ವೇಗವಾದ ಶತಕವನ್ನು 23 ಬಾಲ್ಗಳಲ್ಲಿ. ಜಮಿಯಾ ಒಂದು ನಾಯಕತ್ವದಲ್ಲಿ ಗೆಲ್ಲುವಂಥ ಹೋಪ್ನ ಇಟ್ಕೊಂಡಿದ್ರು ಡೆಲ್ಲಿ ಜನತೆ, ಬಟ್ ಅದು ಕೈ ಚೆಲ್ತು. ಬಟ್ ಅವ್ರ ಬ್ಯಾಟಿಂಗ್ ಬಗ್ಗೆ ಶ್ಲಾಘನೆ, ಮತ್ತು ಅವರಿಬ್ಬರು ಫ್ರೆಂಡ್ಶಿಪ್ ನೋಡಿ ಮ್ಯಾಚ್ ಮುಗಿದ ಮೇಲೂ ಕೂಡ ಅವರಿಬ್ಬರು ತಪ್ಕೋತಾರೆ ಆರಾಮಾಗಿ. ಯಾಕಂದರೆ ಅವಾಗಲೇ ನೀವು ಒಂದು ಕ್ವಶನ್ ಕೇಳಿದ್ರಿ ಪ್ರೇಮ್ಗೆ, ಸ್ಮೃತಿ ಮಂದನ ಈಗ ಒಂದು 2 ತಿಂಗಳಿಂದ ಏನೇನು ಕಾಂಟ್ರವರ್ಸಿ, ತುಂಬ ಲೋ ಲೆವೆಲ್ಗೆ ಹೋಗ್ತಾರೆ. ಒಂದು ಹುಡುಗಿ ಜೀವನದಲ್ಲಿ ಅಂಥದ್ದೆಲ್ಲ ಕೆಟ್ಟ ಘಟನೆಗಳು ನಡೆದಾಗ ಇಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಹೊರಗಡೆ ಬರೋದಿದೆಯಲ್ಲ, ಅದು ಸಾಮಾನ್ಯವಾದಲ್ಲ. ಅದಕ್ಕೆ ಕೈ ಹಿಡಿದವರೇ ಜಮೀಮಾ. ಅವ್ರು ಒಳ್ಳೆ ಫ್ರೆಂಡು. ವರ್ಲ್ಡ್ ಕಪ್ಪಲ್ಲಿ ಇದ್ದರೂ ಕೂಡ ಬೇರೆ ತಂಡದಲ್ಲಿ ಬೇರೆ ಒಂದು ಫ್ರಾಂಚೈಸಿಲಿ ಆಡ್ತಾಯಿದ್ರು, ಅದನ್ನು ಬಿಟ್ಟು ಇವ್ರಿಗೆ ಸಮಾಧಾನ ಮಾಡಕ್ಕೆ ಬಂದಿದ್ರು. ಬಟ್ ಅವರಿಬ್ಬರ ನಡುವೆ ಒಂದು ಕಾಳಗ ಚೆನ್ನಾಗಿತ್ತು. ಅದರಲ್ಲಿ ನಮ್ಮ ಸ್ಮೃತಿ ಗೆದ್ದಿದ್ದು ಇನ್ನೂ ಖುಷಿ ಆಯಿತು. ಕೊನೆಯದಾಗಿ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಾ? IPLನಲ್ಲಿ ನಾವು ಏನು ಕಪ್ಪಿಲ್ಲ ಅಂತ ಇದ್ವಿ. ಈ ಸರಿ ನಮಗೆ ಕಪ್ಪು 3 ಇದೆ. ಅದೂ ಕೂಡ ಯಾವುದೇ ಫಿಕ್ಸಿಂಗ್ ಮಾಡ್ದೇನೆ, ಎಲ್ಲೂ ಬ್ಯಾನ್ ಆಗ್ದೇನೆ ನಾವು ಕಪ್ಪನ್ನು ಗೆದ್ದಿದ್ವಿ. ಅದು ನಮ್ಮ ಹೆಮ್ಮೆ. ರೆಡ್ ಇವತ್ತು ನಾನು ಹಾಕೊಂಡಿದ್ದೀನಿ, ಪ್ರೇಮು ಹಾಕೊಂಡಿದ್ವಿ. ನಮ್ಗಂತೂ ಖುಷಿ ಮೇಲ್ಮಟ್ಟಕ್ಕಿದೆ. ಇನ್ನೊಂದು ವಾರ, ಇನ್ನು 3-4 ವಾರ ಇದೇ ಹ್ಯಾಂಗ್ ಓವರಲ್ಲಿ ಇರ್ತೀವಿ ನಾವು. ಓಕೆ ಪ್ರೇಮ್ ಸರ್, ಇನ್ನು ಕೊನೆಯದಾಗಿ ನೀವೇನು ಹೇಳ್ತೀರಾ? ನಿಜ, ಪಾಟೀಲ್ ಹೇಳಿದಾಗೆ ಕಪ್ಪು ಬರನ್ ಹೇಗಿದೆ. ಅದು ಏನೇ ಟೀಕೆಗಳು ಇದ್ದಿರ್ಬೋದು ಅಥವಾ ಡೆಲ್ಲಿ ಗೆಲ್ತದೆ ಅಂತ ಇರ್ಬೋದು, ಕೊನೆಯದಾಗಿ ನಾವು ಯಾರು ಕಪ್ ಗೆಲ್ತಾರೆ ಅದಷ್ಟೇ ಸಂಭ್ರಮವಾಗಿ ಉಳಿಯೋದು. RCB ಆ ಕೆಲಸ ಮಾಡಿದೆ. ಇದೇ ಒಂದು ಹ್ಯಾಂಗ್ ಓವರ್ ಅನ್ನ ಬಾಯ್ಸ್ ಕೂಡ ಮುಂದುವರಿಸಲಿ ಅಂತ ಈ ಮೂಲಕ ನಾನು ಆಶಿಸ್ತೇನೆ. ಓಕೆ, ಸೊ ಥ್ಯಾಂಕ್ ಯು ಪ್ರೇಮ್ ಸರ್, ಥ್ಯಾಂಕ್ ಯು ಪಾಟೀಲ್ ಸರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರು ವೀಕ್ಷಕರೇ, 2ನೇ ಬಾರಿ WPL ಕಿರೀಟವನ್ನು ಗೆದ್ದಂಥ RCB ಗರ್ಲ್ಸ್ ಅವರ ಮ್ಯಾಚ್ ಹೇಗಿತ್ತು, ಜೊತೆಗೆ ಹೇಗೆ ಕಾಂಪಿಟೇಷನ್ನ DC ಕಡೆಯಿಂದಲೂ ಇತ್ತು ಅನ್ನೋದ್ರ ಕುರಿತಂತೆ ನಾವು ಮಾತನಾಡಿದ್ದೀವಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.